ಇನ್ನು ಸಿಎಂ ವಿಜಯ್ ಕರ್ನಾಟಕ ಭೇಟಿ ಬಗ್ಗೆ ಇನ್ನೂ ನಿರ್ಧಾರವಾಗಿಲ್ಲ. ಇದು ತಮಿಳುನಾಡು ಸಚಿವ ಸಿಟಿಆರ್ ನಿರ್ಮಲ್ ಕುಮಾರ್ ಕೊಟ್ಟಂತಹ ಮಾಹಿತಿ. ನೋಡಿ, ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದ್ವಿಪಕ್ಷೀಯ ಮಾತುಕತೆಗೆ ತಮಿಳುನಾಡು ಸಿಎಂ ವಿಜಯ್ ಅವರು ಕರ್ನಾಟಕಕ್ಕೆ ಬರ್ತಾರೆ, ಮಾತುಕತೆಯನ್ನು ನಡೆಸ್ತಾರೆ ಅನ್ನುವಂತಹ ವಿಚಾರದಲ್ಲಿ ತಮಿಳುನಾಡು ಸಚಿವ ಸಿಟಿಆರ್ ನಿರ್ಮಲ್ ಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನೂ ಕೂಡ ನಿರ್ಧಾರವಾಗಿಲ್ಲ ಅಂದಿದ್ದಾರೆ. ಕರ್ನಾಟಕ ಭೇಟಿ ಕುರಿತು ಈವರೆಗೆ ಯಾವುದೇ ತೀರ್ಮಾನವಾಗಿಲ್ಲ. ತಮಿಳುನಾಡು ಸರ್ಕಾರದಿಂದ ಇನ್ನೂ ಅಂತಿಮ ನಿರ್ಧಾರವಾಗಿಲ್ಲ. ಸೂಕ್ತ ಸಮಯ ಪ್ರವಾಸದ ಬಗ್ಗೆ ಅಧಿಕೃತ ಮಾಹಿತಿಯನ್ನ ಪ್ರಕಟ ಮಾಡ್ತೀವಿ. ಇದು ನಿರ್ಮಲ್ ಕುಮಾರ್ ಅವರು ಕೊಟ್ಟಂತಹ ಮಾಹಿತಿ. ನೋಡಿ, ಒಂದ್ ಕಡೆ ಕರ್ನಾಟಕದಲ್ಲಿ ಕನ್ನಡ ಪರ ಸಂಘಟನೆಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ವು. ಯಾವುದೇ ಕಾರಣಕ್ಕೂ ಕೂಡ ವಿಜಯ್ ಅವರಿಗೆ ಇದಕ್ಕೆ ಅವಕಾಶವನ್ನ ಮಾಡಿಕೊಡಬಾರ್ದು, ಅವರು ನಮ್ಮ ಒಂದು ಮನವಿಯನ್ನ ಪುರಸ್ಕರಿಸಿಲ್ಲ, ಈಗಾಗಲೇ ನಾವೇ ಮಳೆ ಇಲ್ಲದೆ ಮುಂಗಾರು ಕೈಕೊಟ್ಟಂತಹ ಪರಿಣಾಮದಿಂದಾಗಿ ಸಾಕಷ್ಟು ಅಭಾವವನ್ನ ಅನುಭವಿಸ್ತಾ ಇದ್ದೀವಿ. ಅದರ ಮಧ್ಯದಲ್ಲಿ ಮತ್ತೆ ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ವಾದವನ್ನ ಪ್ರಸ್ತಾಪ ಮಾಡಿದ್ದಾರೆ. ಹೀಗಾಗಿ ಅದಕ್ಕೆ ಅವಕಾಶವನ್ನ ಮಾಡಿಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲೇ ಮಾತನಾಡ್ತಾ ಇದ್ರು. ಆದ್ರೆ ಆ ಬಗ್ಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ಇಲ್ಲ, ನಮ್ಗೆ ಅತಿಥಿಗಳು ಬರ್ತಾ ಇದ್ದಾರೆ ಅಂತಂದ್ರೆ ಅವರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ, ಅಥವಾ ಅದನ್ನ ಅವರು ಬಂದು ಸಭೆಯಲ್ಲಿ ಭಾಗಿಯಾಗಿ ಮಾತನಾಡ್ಕೊಂಡು ಹೋಗ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದ್ರು. ಆದ್ರೆ ಈಗ ಆ ಬಗ್ಗೆ ಕನ್ಫರ್ಮೇಶನ್ ಇನ್ನೂ ಇಲ್ಲ ಅನ್ನುವಂಥ ಮಾತನ್ನ ತಮಿಳುನಾಡು ಸಚಿವರು ತಿಳಿಸ್ತಾ ಇದ್ದಾರೆ. ಅಂದ್ರೆ ಸಿಎಂ ವಿಜಯ್ ಕರ್ನಾಟಕ ಭೇಟಿ ಬಗ್ಗೆ ಇನ್ನೂ ಕೂಡ ನಿರ್ಧಾರವಾಗಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ವಿಚಾರದ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ ಅನ್ನುವಂತಹ ಕಾರಣದಿಂದಾಗಿ ಅವರು ಯಾವಾಗ ಬರ್ತಾರೆ ಅಥವಾ ಯಾವ ಸಮಯದಲ್ಲಿ ಆಗಮಿಸ್ತಾರೆ ಅಥವಾ ಸಭೆ ನಡೆಯುತ್ತಾ, ಈ ಎಲ್ಲ ವಿಚಾರದಲ್ಲಿ ಬಹಳ ದೊಡ್ಡ ಪ್ರಶ್ನೆಗಳೇ ಇದೆ. ಒಂದ್ ಕಡೆ ಈಗಾಗಲೇ ಕರ್ನಾಟಕಕ್ಕಂತೂ ಹಿನ್ನಡೆ ಆಗಿದೆ. ಒಂದ್ ಕಡೆ CWRC ಕೊಟ್ಟಂತಹ ಆದೇಶದ ವಿರುದ್ಧವಾಗಿ ಮೇಲ್ಮನವಿಯನ್ನ ಸಲ್ಲಿಸಲಾಯಿತು. ನಿನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಈಗ ಕರ್ನಾಟಕಕ್ಕೆ ಹಿನ್ನಡೆಯಾಗಿದೆ. ಅವರು ಸೂಚಿಸಿದಂತಹ ನೀರನ್ನ ಬಿಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಆದೇಶವನ್ನ ನೀಡಲಾಗಿದೆ. ಹೀಗಾಗಿ ಇವತ್ತು ಸಿಎಂ ಡಿ ಕೆ ಶಿವಕುಮಾರ್ ಹಾಗೆ ಜಲಸಂಪನ್ಮೂಲ ಸಚಿವರು ಒಂದು ಮಾತುಕತೆಯನ್ನ ಕೂಡ ನಡೆಸ್ತಾರೆ. ಆ ಮಾತುಕತೆಯಲ್ಲಿ ಕುರಿತಂತೆ ಈಗ ಇದು ಆದೇಶ, ಕಾನೂನನ್ನ ಪಾಲಿಸಲೇಬೇಕಾಗುತ್ತೆ. ಹೀಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ಕ್ರಮವನ್ನ ಕೈಗೊಳ್ಳುತ್ತೆ, ಯಾವ ಕಾರಣಕ್ಕೂ ಕೂಡ ನೀರು ಹರಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ರೈತರು, ಕನ್ನಡ ಪರ ಸಂಘಟನೆಗಳು, ಹಲವು ಸಂಘಟನೆಗಳು ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ನಾವು ಜೀವ ಬಿಟ್ಟೇವು, ನೀರನ್ನ ಹರಿಸೋದಿಲ್ಲ ಅನ್ನುವಂಥ ಮಾತನ್ನ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಹೀಗಾಗಿ ಇದರ ಮಧ್ಯದಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿಯ ಇದನ್ನ ಹ್ಯಾಂಡಲ್ ಮಾಡುತ್ತೆ ಅಥವಾ ಇದನ್ನ ನಿಭಾಯಿಸುತ್ತೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ ಆಗಿದೆ. ಯಾಕೆಂದ್ರೆ ಸರಿಯಾದ ರೀತಿಯಲ್ಲಿ ವಾದವನ್ನ ಪ್ರಕಟಿಸಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆ ಬಗ್ಗೆ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ತಮ್ಮಲ್ಲಿ ಇರುವಂತಹ ನೀರಿನ ಕೊರತೆ ಬಗ್ಗೆ, ಮಳೆ ಬರದೇ ಇರುವಂತಹ ಕುರಿತಂತೆ, ರೈತರಿಗೂ ಕೂಡ ನಾವು ನೀರು ಬಿಡೋಕೆ ಆಗ್ತಾ ಇಲ್ಲ ಅನ್ನುವಂತಹ ಕುರಿತಂತೆ, ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೂ ಅಭಾವದ ಕುರಿತಂತೆಯೂ ಕೂಡ ಈಗಾಗಲೇ ವಾದವನ್ನ ಮಂಡಿಸಲಾಗಿದೆ. ವಿಧಾನಸೌಧದಲ್ಲಿ ಈಗಾಗಲೇ ಭೇಟಿಯಾಗುವಂತೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ. ಮುಂದಿನ ನಿರ್ಣಯಗಳ ಬಗ್ಗೆ ಚರ್ಚೆಯನ್ನ ನಡೆಸುತ್ತಾರೆ ಸಿಎಂ ಡಿ ಕೆ ಶಿವಕುಮಾರ್ ಹಾಗೆ ಜಲಸಂಪನ್ಮೂಲ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು. ಆದ್ರೆ ರಾಜ್ಯದಲ್ಲಿ ನಾವು ಗಮನಿಸ್ತಾ ಇರುವ ಹಾಗೆ ಕಾವೇರಿಯ ಕಿಚ್ಚು ಭುಗಿಲೆದ್ದಿದೆ. ಅದನ್ನ ತಣ್ಣಗಾಗಿಸಬೇಕು, ಒಂದ್ ಕಡೆ ಕಾನೂನನ್ನು ಕೂಡ ಪಾಲಿಸಬೇಕು. ಹೀಗಾಗಿ ಅಡಕತ್ತರಿಯಲ್ಲಿ ರಾಜ್ಯ ಸರ್ಕಾರ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ 15 ದಿನಗಳಲ್ಲಿ 4500 TMC ನೀರನ್ನ ಹರಿಸಬೇಕು ಅಂತ ಹೇಳಿ CWRCಯ ಆದೇಶವಾಗಿತ್ತು. ಅದನ್ನ ಪ್ರಶ್ನಿಸಿಯೇ ಮೇಲ್ಮನವಿಯನ್ನ ಸಲ್ಲಿಸಲಾಗಿತ್ತು. ಅಲ್ಲೂ ಕೂಡ ವಾದ ಪ್ರತಿವಾದಗಳು ನಡೆಯಿತು CWMA ಸಭೆಯಲ್ಲಿ. ಅಲ್ಲಿ ಕರ್ನಾಟಕ, ತಮಿಳುನಾಡು ಮತ್ತೆ ಪುದುಚೇರಿಯ ಸದಸ್ಯರು ಭಾಗಿಯಾಗಿದ್ರು. ಸದ್ಯ ಯಾವ ಪ್ರಮಾಣದಲ್ಲಿ ಮಳೆಯಾಗಿದೆ, ಯಾವ ಪ್ರಮಾಣದಲ್ಲಿ ನೀರಿದೆ ಅನ್ನುವಂತಹ ಕುರಿತಂತೆ ವಾದವನ್ನ ಮಂಡಿಸಿದ್ರು.